ಇವತ್ತಿನ ವಿಡಿಯೋದಲ್ಲಿ ನಾವು ನೈಟ್ ನೋಡಿದ ಹಾಗೆ ಡೇ ಯಾವ ಥರ ಇರ್ತದೆ ಹಾಗೇನೆ ಹುಣ್ಣಿಮೆನ ಯಾವ ಥರ ಆಚರಣೆ ಮಾಡ್ತಾರೆ ಅಂತ ನೋಡೋದಕ್ಕೆ ಹೋಗ್ತಿದ್ವಿ. ಮೊದಲನೇ ವಿಡಿಯೋ ನೋಡಿಲ್ಲ ಅಂತಂದ್ರೆ ಮೊದಲು ಹೋಗಿ ಅದನ್ನ ನೋಡ್ಕೊಂಬನ್ನಿ. ಸೊ ಗಾಯ್ಸ್, ರಾತ್ರಿ ನೀವು ನೋಡ್ದಂಗೆ ಆ ದೇವರಹಳ್ಳಿಗೆ ಹೋಗಿದ್ವಿ, ಮತ್ತೆ ಅಲ್ಲಿರೋ ಹೊಂಡ ಮತ್ತೆ ದೇವಸ್ಥಾನ ಎಲ್ಲ ನೋಡ್ಕೊಂಡ್ ಬಂದಿದ್ವಿ. ಸೊ ನಾನು ಹೇಳ್ದಾಗೆ ಬೆಳಗ್ಗೆ ಯಾವ ತರ ಕಾಣಿಸುತ್ತೆ ಮತ್ತೆ ಎಷ್ಟು ಜನ ಸೇರಿರ್ತಾರೆ ಅಂತ ನೋಡೋದಕ್ಕೆ ಇವಾಗ ಹೋಗ್ತಾ ಇದೀವಿ. ಇವೇನ್ ಜಾಸ್ತಿ ಬೈಕ್ಗಳೆಲ್ಲ ಹೋಗ್ತದವಲ್ಲ, ನೋಡ್ತಾ ಇದೀರಲ್ಲ, ಅವ್ರಷ್ಟು ಅದೇ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರೋದು. ಹುಣ್ಣಿಮೆ ಅಷ್ಟು ಪಾಪ್ಯುಲರ್ ಆಗೈತೆ. ಅಟ್ಟಿ ಬಿಟ್ಟು ಹೊರಗ್ ಬಂದ್ವಿ. ಇದೊಂದು ದೊಡ್ಡ ಹಾಲದ ಮರ ನೋಡಿ. ಈ ರೋಡ್ನ ಹೋಗ್ತಾರೆ, ಇದು ಮಾತ್ರ ಸೈಕ್ ಆಗೈತೆ ಮಾತ್ರ. ಯಾರು ಏನು ಮುಟ್ಟಕ್ಕೆ ಹೋಗಿಲ್ಲ. ಇದು ತುಂಬಾ ಒಳ್ಳೆ ವಿಚಾರ. ದೇವರಿಂದು ಅಂತ ಅಂದು ದೇವಸ್ಥಾನ ತರ ಮಾಡಿದಾರಲ್ವಾ ಅಲ್ಲಿ. ಸೊ ಇದೆಲ್ಲ ಯಾಕೆ ಹಿಂಗ್ ಗುಂಡಿ ತೊಡಿದಾರಪ್ಪ ಅಂತ ಅಂದ್ರೆ, ಆಟಗಳನ್ನ ಬಿಸಿಲು ಕಾಲದಾಗ ಉಳಿಸ್ಕೊಳಕ್ಕೆ ಇಲ್ಲಿ ಸುಳೆಕೆರೆಯಿಂದ ಪೈಪ್ಲೈನ್ ತಗೊಂಡೋಗಿದ್ದಾರೆ. ಅದಕ್ಕೆ ಅಷ್ಟೊಂದು ಗುಂಡಿ ಹೊಡೆದು ತಗೊಂಡೋಗಿದ್ದಾರೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕೆಳಗಾಸಿಂದ ಅಂದ್ರೆ ಈ ರೋಡ್ ಕೆಳಗಾಸಿಂದ ಪೈಪ್ಲೈನ್ ತಗೊಂಡೋಗಂತ ಮಿಷಿನ್ ಐತೆ. ಖರ್ಚು ಜಾಸ್ತಿ ಅಂತ ಏನೋ ಗೊತ್ತಿಲ್ಲ, ಒಟ್ಟಿಗೆ ಆ ಥರ ಹೊಡೆದು ಮಾಡಿದ್ದಾರೆ. ಅಷ್ಟೇ ಆದ್ರೂ ತಾಟ ಉಣಿಸ್ಕೊಬೇಕು ಅಂತ ಅದು. ಈ 2 ದಿನ ಮುಂದೆ ಅಲ್ಲಿಂದು ಕೆರೆ ಐತೆ ನೋಡ್ರಿ, ಅದು ಸ್ವಲ್ಪ ಅಲೆ ಪೂರ್ತಿ ಒಣಗ ತರ ಬಂದತ್ತೆ. ಅಂದ್ರೆ ಮಳೆ ಬಂದ್ರೆ ಸ್ವಲ್ಪ ಚೇತರಿಸಿ ಕಾಣ್ತದೆ. ಇದೇ ಕೆರೆ. ನೈಟ್ ನೋಡಿದ್ರಲ್ಲ, ನೈಟ್ ರಾತ್ರಿ ವಿಡಿಯೋ ಮಾಡಿದ್ರಲ್ಲಿ ನೋಡಿದ್ರಲ್ಲ, ಇದೇ ಕೆರೆ. ಅದು ದೊಡ್ಡ ಮರ, ಭಕ್ತಿ ನೆರಳು ಅಂದ್ರೆ ನೆರಳು. ತೋಟದಾರಿ ಎಲ್ಲರಿಗೆಲ್ಲ ಸುತ್ತ ಬಿಟ್ಟು ನೆರಳೆಲ್ಲ ಮಾಡ್ಕೊಂಡು ಕೊಟ್ಟಿದ್ ಮರ. ಒಳ್ಳೆ ವಿಚಾರ. ಇದಕ್ಕೆ ಹೋದ್ರೆ ಬೇರೆಯವರು ಶ್ರೀರಾಮಗೊಂಡ ನೋಡಿ ಅಂತ ನೋಡಿ. ಸೊ ನಾವು ಹಂಗೋ ಅಲ್ಲ, ಸ್ಟ್ರೈಟ್ ಹೋಗೋದು. ನೈಟ್ ಇದನ್ನ ನಾನು ತೋರಿಸಿದ್ವಿಲ್ಲ, ಅದೇ ಕ್ರಾಸ್ ಆಗದ ಮೇಲೆ ಹೆಂಗ್ ಕಾಣಿಸ್ತಾ ಇದ್ವ, ನಾವ್ ಇವಾಗ ಅಲ್ಲಿಗೆ ಹೋಗೋದು. ಸೊ ಬರೀ ಅಲ್ಲಿಗೆ ಹೋಗೋಣ. ಎಷ್ಟು ಗುಂಡಿ ತುಂಬಾ ಚಂದ ಗುಂಡಿ. ಕೆರೆ ಬಂತು ನೋಡ್ರಿ. ನೈಟ್ ನೋಡಿದಾಗ ಕ್ಲೀನಾಗಿ ಕಂಡಿದ್ದಿಲ್ಲ. ಸೊ ಇವಾಗ ಕ್ಲೀನಾಗಿ ನೋಡ್ಕೊಂಡು ಹೋಗ್ಬರ್ರಿ. ಆ ಮಂಟಪನ ಪೂಜೆಗೆ ಬಳಸ್ತಾರೆ. ಸೊ ಇದನ್ನ ಕುಡಿಯೋಕ್ಕೂ ಬಳಸ್ತಾರಂತಪ್ಪ. ನೀರ ನೋಡೋಣ ಫಸ್ಟ್. ಕುಡಿಯೋಕ್ ಬಳಸೋ ತರ ಇಲ್ಲ ಇದು. ರಾತ್ರಿ ನೋಡಿದಾಗ ನೀರಸ ಮೌನ. ಇವ ನೋಡ್ರಿ, ಆಕ್ಚುಲಿ ನೀರ್ ಚೆನ್ನಾಗಿದ್ವು, ಎಲ್ಲ ಹಾಳಾಗಿದೆ. ಯಾರು ಬಂದಿದ್ರು ಏನೋ ಇಲ್ಲಿಗೆ. ತುಂಬಾನೇ ಚೆನ್ನಾಗಿತ್ತು ಇದು. ನೋಡ್ರಿ ಒಂದ್ಸರಿ. ಇದ್ರಿಂದೇನೆ ಕೆರೆ, ಅದ್ರ ಪಕ್ಕದಾಗೆ ಇರೋದು ಇದು ಹೊಂಡ. ಚೆನ್ನಾಗಿತ್ತು, ಆದ್ರೆ ಕ್ಲೀನ್ ಮಾಡಿದ್ದಾರೆ, ಮತ್ತೆ ಜನ ಬಂದು ಈ ತರ ಹಾಳು ಮಾಡೋಗಿದ್ದಾರೆ. ಬಿಸಿಲು ಬರ್ತಿ ಐತೆ, ದೇವಸ್ಥಾನಕ್ಕೆ ಹೋಗೋದು ಅಂತ ಏನು ಚಪ್ಪಲಿ ಗಿಪ್ಲಿ ಏನು ಹಾಕಿ ಬಂದಿಲ್ಲ. ಸೊ ಇವಾಗ ಜಲ್ದಿ ಹೋಗಿ ದೇವಸ್ಥಾನಕ್ಕೆ ದರ್ಶನ ಮಾಡೋಕ್ಕಾಗಲ್ಲ ಬಿಡಿ, ಯಾಕೆ ಅಂದ್ರೆ ಅಷ್ಟೊಂದು ಜನ ಇರ್ತಾರಲ್ಲಿ. ಇದೇ ಮಂಟಪ. ಪಿಂಕ್ ಪೇಂಟ್ ಬೆಳೆದೋದಕ್ಕೆ ಚೆನ್ನಾಗಿದೆ. ಆಲದ ಮರ, ಹಳ್ಳಿ ಕಟ್ಟೆ. ಯಾಕೆ ಜನಗಳು ಬಂದು ನೈಟ್ ಹೊತ್ತು ಕುತ್ಕೊಳಕ್ಕೆ. ಇಲ್ಲೊಂದು ಆಲದ ಮರ, ಇಲ್ಲೊಂದು ದೊಡ್ಡದು. ಇದ್ರ ಸುದ್ದಿನೇ ಹೋಗಿಲ್ಲ ನೋಡ್ರಿ ಯಾರು. ಕೇಬಿನರು ಹೋಗಿಲ್ಲ, ಯಾರು ಹೋಗಿಲ್ಲ. ಬಸ್ ಸ್ಟ್ಯಾಂಡ್ ಹೋಗೋದ್ ಮರ ಇರಲೇಬೇಕು ಅಂತ ನೋಡಿ. ಇವಾಗ ಎಷ್ಟು ಜನ ಈ ಮೆಟ್ಲ ಹತ್ರ ಹತ್ತುತ್ತಿದ್ದಾರೆ ಅಂತ. ಸೊ ನಾವು ಇವಾಗ ಮೆಟ್ಲಿಂದ ಹತ್ಕೊಂಡವಲ್ಲ, ಹೆಂಗಿದ್ರು ಬೈಕ್ ಐತಲ್ಲ, ಸೀದಾ ರಮ್ಮನ ಮೇಲೋಗಂದ್ ಬರ್ರಿ. ಇವರೆಲ್ಲ ಅವ್ರೆ, ಇವರೆಲ್ಲ ದೇವಸ್ಥಾನಕ್ಕೆ ಬಂದಿರೋರೆ. ನೈಟ್ ಬಂದಾಗ ಇಷ್ಟೊಂದು ಜನ ಇದ್ದಿದ್ದಿಲ್ಲ ನೋಡಿ, ಡೇ ಬಂದಾಗ ಎಷ್ಟು ಜನ ಇದ್ದಾರೆ ಅಂತ. ನೀವಿನ್ನು ಮೇಲ್ ಹೋದ್ಮೇಲೆ ನೋಡಂತ್ರಿ, ಬರ್ರಿ ಅಲ್ಲಿ ದೇವಸ್ಥಾನ ಹತ್ರ. ದೇವಸ್ಥಾನದ ಹತ್ತಿರ ಲೆಟ್ಸ್ ಗೋ. ಅಟ್ಲೀಸ್ಟ್ ನೈಟ್ ನೋಡಿದಾಗ ಹೆಂಗ್ ಕಾಣಿಸ್ತಿತ್ತು, ಡೇ ನೋಡಿದಾಗ ಹೆಂಗ್ ಕಾಣಿಸ್ತೈತಿ ಅಂತ ಒಂದು ಕಾಮೆಂಟ್ ಮಾಡ್ರಿ. 2 ವಿಡಿಯೋ ನೋಡಿದ್ರೆ ಒಳ್ಳೇದು. ಇವಾಗ ನೋಡ್ರಿ ಜನ, ನೈಟು ಜನನೇ ಇಲ್ಲ. ಇವಾಗ ನೋಡಿ ಜನ. ನಡಿ ನಿಲ್ಬೇಡ, ನಡಿ, ಹತ್ತು. ಸೊ ತೇರು ಎಳಿಯಕ್ರೆ ನಾವು ಸಹ ಬಂದಿದ್ವಿ.
ನೈಟ್ ತೇರ್ ಎಳೆಯಾಕರೆ ನಾವು ಬಂದಿದ್ವಿ, ಎಳೆಯಕ್ಕೊಂದು ಮಜಾ. ಆದ್ರೆ ಇದ್ರ ಮೇಲೆಲ್ಲ ನಡ್ಕೊಂಡು ಹೋಗ್ಬೇಕಾದ್ರೆ ಬಾಳೆಹಣ್ಣು ಹಂಗೆ ಜಾರ್ಕೊಂಡ್ ಬೀಳ್ತಿದ್ವಿ, ಅಷ್ಟು ಇದಾಗಿತ್ತು. ಆಂಜನೇಯನ ದೇವಸ್ಥಾನ. ಹಂಗಂಗೆ ಬಂದು ಬಿಡ್ತೀನಿ ನಾನು, ಹಂಗಂಗೆ. ಸೊ ಇಲ್ಲೇ ಎಲ್ಲಾದ್ರೂ ಹಾಕ್ಬೇಕು ನನ್ನ ಬೈಕು. ಸೊ ಇವಾಗ ನಾವು ಎಂಟ್ರಿ ಆಗ್ತಿದೀವಿ. ನೈಟ್ ನೋಡೋದಕ್ಕೂ ಬೆಳಗ್ಗೆ ನೋಡೋದಕ್ಕೂ ತುಂಬಾನೇ ವ್ಯತ್ಯಾಸ ಐತೆ ದೇವಸ್ಥಾನ ಮಾತ್ರ. ದೊಡ್ಡ ರಂಗೋಲಿ ಎಲ್ಲ ಹಾಕಿದ್ದಾರೆ. ಇಲ್ಲಿಂದ ನೋಡೋದಕ್ಕೆ ಒಳ್ಳೆ ವ್ಯೂ ಐತೆ, ಆದರೆ ಈ ತರ ಜಾಲರಿ ಹಾಕಿದ್ದಾರೆ ಅಷ್ಟೇ. ಒಳ್ಳೇದು, ಅಷ್ಟೊಂದು ದೊಡ್ಡ ವ್ಯೂ ಏನಿಲ್ಲ. ಎಷ್ಟು ದೂರ ನೋಡಿದ್ರು ಖಾಲಿ ತೋಟಗಳು. ನೋಡಿ ನಾಳೆ ನಾನು ಏನು ಹೇಳಿದ್ದೆ, ಅಷ್ಟು ಜನ ಇಲ್ಲ. ಆದರೆ ಆ ಕಡೆ ಮಾತ್ರ ನೋಡಿ, ಲಕ್ಷ್ಮೀದೇವಿ ದೇವಸ್ಥಾನ ಹತ್ರ ಜನ ಅಂದರೆ ಜನ, ತುಂಬಾನೇ ಜನ. ಸೊ ನಾನು ಹೇಳ್ದಂಗೆ ನೋಡಿ ಎಷ್ಟು ಜನ ಇದ್ದಾರೆ ಅಂತಂದ್ರೆ. ಇಲ್ಲಿ ತೀರ್ಥ ಕೊಡ್ತಾರೆ, ತೀರ್ಥ ಇಸ್ಕೊಳ್ಳೋದು. ನೀವೇ ನೋಡಿದ್ರಲ್ಲ ಎಷ್ಟು ಜನ ಸೇರ್ತೈತೆ ಅಂದ್ರೆ. ಆಕ್ಚುಲಿ ತುಂಬಾ ಜನ ಇದ್ದಾರೆ, ನಾನೇ ಲೇಟಾಗಿ ಬಂದಿರೋದು, ಅದಕ್ಕೋಸ್ಕರ ಕಮ್ಮಿ ಜನ ಅನಿಸ್ತಾ ಇದ್ದಾರೆ. 6 ಜನ ಮಾತ್ರ. ಇಲ್ಲಿ ಆಕ್ಚುಲಿ ಈ ದೇವಸ್ಥಾನದಲ್ಲಿ ಏನು ಅಂತ ಅಂದ್ರೆ, ಈ ಹುಣ್ಣಿಮೆನ ತುಂಬಾನೇ ದೊಡ್ಡದಾಗಿ ಆಚರಣೆ ಮಾಡ್ತಾರೆ. ಸರಿ, ಇಲ್ಲೇದು ಆಡಳಿತ ಅಂದ್ರೆ ಇಲ್ಲಿ ಯಾರು ಇದ್ ಮಾಡ್ತಾರೋ ನಡೆಸ್ತಾರೋ ಅದು ತುಂಬಾ ಫ್ಯಾಂಟಾಸ್ಟಿಕ್ ಆಗೈತಿ, ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ. ಆದ್ರೆ ಜನ ಬಂದು ಹೋಗಾರ ಮಾತ್ರ ಅವ್ರಿಗೆ ಚೂರು ಏನು ಗೊತ್ತಿಲ್ಲ. ಸೊ ಇದು ನೋಡಿ ಪೂರ್ತಿ ರಥ ಬೀದಿ ನಾನು ಈಗ ಇಳಿಸಿರೋದು. ಆ ಕಡೆ ಮೆಟ್ಲುಗಳಿಗೆ ತಗಡ್ ತರ ಎಲ್ಲ ಊರಿನ ಜನ ಎಲ್ಲ ಹಾಕ್ಸಿದ್ದಾರೆ. ಸೊ ಇಲ್ಲೊಂದು ದೊಡ್ಡ ಗೋಪುರ ಆಗ್ತದೆ ಅಂತ ಹೇಳ್ತಿದ್ದಾರೆ. ಇಲ್ಲೊಂದು ಹೊಸ ದೇವಸ್ಥಾನ ಕಟ್ತಿದ್ದಾರೆ. ಈ ಬೆಟ್ಟ ತುಂಬಾ ಪೂರ್ತಿ ಬರೀ ದೇವಸ್ಥಾನಗಳು ಇರೋದು. ಹೇಳ್ಬೇಕು ಅಂದ್ರೆ ಅಷ್ಟೊಂದು ಜನದಲ್ಲಿ ದರ್ಶನ ಮಾಡೋದಕ್ಕಾಗೋದಿಲ್ಲ. ಸುಮ್ಮನೆ ಹೊರಗೆ ಹೋಗಿಬೇಕು, ಸುಮ್ಮನೆ ಕೈ ಮುಗಿದು ಬರ್ಬೇಕು. ಸರಿ ರೀ, ಸೈಡ್ ಪ್ಲೀಸ್. ಓಕೆ, ಅಲ್ಲಿ ಒಂದು ಪ್ಲಸ್ ಇನ್ನೊಂದು ಮೈನಸ್. ಪೂರ್ತಿ ಹಸ್ಕೊಂಡು ಬಿಸಿಲ ಬಂದಿರೋರಿಗೆ ಊಟ ಮಾತ್ರ ಎಷ್ಟು ಬೇಕಾದ್ರೂ ಊಟ ಮಾಡ್ಬೋದು. ತಿಂದು ಹೆಚ್ಚಾಗಿರೋರು ಮಾತ್ರ ಎಲ್ಲಿ ಬೇಕು ಅಲ್ಲಲ್ಲೇ ಬಿಸಾಕ್ತದಾರೆ, ಆ ತರ ಐತೆ. ಇವತ್ತಿಗೆ ಇಷ್ಟು ಸಾಕು. ಶಿವನ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.